ಲೆಕ್ಕ ಕಳಿಸಿದ್ನಲ್ಲ ಅಲ್ಲಿ ಎಲ್ಲ ಒಂದು ಬ್ಲೌಸ್ನ ಫೋಲ್ಡ್ ಮಾಡಿ ಇಟ್ಟಿದ್ದಾಗ ನನಗೆ ಪರ್ಫೆಕ್ಟ್ ಆಗಿದೆ, ಮೇಲೆ ಕೆಳಗೆ ಆಗ್ಬಿಟ್ಟಿದೆ. ಈ ಡ್ರೆಸ್ ಹೊಲಿದ್ದು ಈ ಮೊದಲ ಯಾವಾಗಲೂ ಕೆಲಸದ ಮೂಡಲ್ಲೇ ಇರ್ತಾರೆ. ಇದ್ಲು ಪಾಪ ಈಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾಳೆ. ನಾನು ಈ ವರ್ಷ ವೈಭವಲಕ್ಷ್ಮಿ ಪೂಜೆಗೆ ನಾನು ಈ ಸೀರೆನ ತೊಗೊಂಡಿದ್ದು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಹಾಗೆ ನಾಳೆ ಗಣಪತಿ ಹಬ್ಬ, ಒಟ್ಟಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಮತ್ತು ಮಕ್ಕಳೆಲ್ರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ಹಬ್ಬ ಹೇಗೆ ಆಚರಣೆ ಮಾಡಿದ್ದೀರಾ? ನಮ್ಮ ಮನೇಲಿ ಸಿಂಪಲ್ಲಾಗಿ ಚೆನ್ನಾಗಾಯಿತು ಇವತ್ತು ಗೌರಿ ಹಬ್ಬ. ನಮ್ಮ ಹನ್ಸಿಕಾ ಬಂದಿದ್ದಾಳೆ, ನನ್ನ ತಮ್ಮನ ಮಗಳು. ಏನೇ ಅಂದರೂ ಹಬ್ಬ ಅಂದಮೇಲೆ ಮನೇಲಿ ಮಕ್ಕಳಿದ್ರೇ ಚೆಂದ ಅಲ್ವಾ? ನನ್ನ ಮಗ ಈಗ ದೊಡ್ಡವನಾಗಿದ್ದಾನೆ. ಅವ್ರಿಗೆಲ್ಲ ಈ ಹಬ್ಬದೆಲ್ಲ ಅಂತ ಒಂದು ಉತ್ಸಾಹ ಆ ಥರದ್ದೆಲ್ಲ ಏನಿರೋದಿಲ್ಲ. ಅವರೆಲ್ಲ ಯಾವಾಗಲೂ ಕೆಲಸದ ಮೂಡಲ್ಲೇ ಇರ್ತಾರೆ. ಅವ್ರಿಗೆ ನಾಳೆ ರಜೆ ಇದೆ, ಇವತ್ತು ಕೆಲಸ ಇರೋದ್ರಿಂದ. ನಮ್ಮ ಮನೇಲಿ ಮಕ್ಕಳಿದ್ರೇ ಚೆಂದ. ಇವಳಿಗೆ 4 ದಿನ ರಜೆ ಇತ್ತು. ಅದಕ್ಕೆ ಈಗ ನಮ್ಮ ಮನೆಗೆ ಹತ್ತಿರ ಅಲ್ವಾ, ನಮ್ಮ ಮನೆಗೆ ಬಂದಿದ್ಲು. ಇವತ್ತು ಈ ಥರ ರೆಡಿಯಾಗಿದ್ದಾಳೆ. ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಪಾಪ ಈಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾಳೆ. ನನಗೆ ಬೆಳಗ್ಗೆಯಿಂದ ತುಂಬ ಕೆಲಸ ಇದ್ದಿದ್ದರಿಂದ ಈಗ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನೇನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಇದ್ಲು. ಸರಿ ಇರೋ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮಿರರಲ್ಲಿ ಅವಳು ಜಡೆ ಮುಡಿಸಿರೋ ಹೂ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇವತ್ತು ಸಿಂಪಲಾಗಿ ಈ ಥರ ಸೇವಂತಿಗೆ ಹೂನಲ್ಲೇ ಈ ರೀತಿ ಅವಳಿಗೆ ಮುಡಿಸಿದ್ದೆ. ಅದು ಮೇಲೆ ಕೆಳಗೆ ಆಗಿಬಿಟ್ಟಿದೆ, ಈ ಥರ ಕಾಣಿಸ್ತಾ ಇತ್ತು. ಬೆಳಗ್ಗೆಯಿಂದ ಇವತ್ತು ಈ ಡ್ರೆಸ್ನೇ ಅವಳು ಕ್ಯಾರಿ ಮಾಡಿದ್ದಾಳೆ. ತುಂಬ ಇಷ್ಟ ಅವಳಿಗೆ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಚೆನ್ನಾಗಿತ್ತು. ಒಂದು ಲೈನಿಗೆ ಬರೋ ಥರ ಹೀಗೆ ಮುಡಿಸಿದ್ದೆ. ಅವಳ ಜಡೆನೂ ಚೆನ್ನಾಗಿದೆ ಉದ್ದಕ್ಕೆ. ಇಷ್ಟ ಆಯಿತು ಚಿನ್ನಿ ನಿನಗೆ? ಇವತ್ತು ಈ ಥರ ನೀವು ರೆಡಿ ಮಾಡಿದ್ದು. ಮತ್ತು ಈ ಡ್ರೆಸ್ ಹೊಲಿದ್ದು ಈ ಮತ್ತೆ ನನ್ನ ತಂಗಿ ಸ್ಯಾರಿನಲ್ಲಿ ಅವಳಿಗೆ ಈ ಥರ ಒಂದು ಥರ 2 in 1 ಥರ ಹಾಕೋಬೋದು. ಗೌನ್ ಥರ ಮತ್ತು ಲೆಹಂಗಾ ಥರ ಆ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾಳೆ. ಇವಳು ಇವತ್ತು ಗೌರಿ ಹಬ್ಬ ಅಂತ ಈ ಥರ ಹಾಕ್ಕೊಂಡಿದ್ದಾಳೆ. ನಾಳೆಗೆ ಒಂದು ಹೊಸ ಡ್ರೆಸ್ ತೆಗೆಸ್ಕೊಂಡಿದ್ದಾಳೆ. ನಾಳೆ ಅದನ್ನು ಹಾಕೋತಾಳೆ. ಮತ್ತು ಇದು ನನ್ನ ಸ್ಯಾರಿ ಗೌರಿ ಹಬ್ಬದ್ದು, ಪಿಸ್ತಾ ಗ್ರೀನ್ ಕಲರ್. ಇದು ನಮ್ಮ ಅಣ್ಣ ರಾಖಿ ಹಬ್ಬಕ್ಕೆ ನನಗೆ ಕೊಡಿಸಿದ್ದು ಸ್ಯಾರಿ. ಇವತ್ತು ಹಾಕ್ಕೊಂಡಿದ್ದೀನಿ. ಸ್ಲೀವ್ ಬಫಿಟ್ಟು ಹೊಲ್ದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ಹೇಳಬೇಕು. ತುಂಬ ವರ್ಷ ಆಗಿತ್ತು ನಾನು ಈ ಥರ ಡಿಸೈನ್ ಬ್ಲೌಸೆಲ್ಲ ಹಾಕ್ತಾನೆ ಇರಲಿಲ್ಲ. ಸಿಂಪಲಾಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದಿದ್ದು. ಏನಂದರೆ ನಾನು ನಿಮಗೆ ಮೊದಲೊಂದು ಸಲ ಹೇಳಿದ್ದೆ ಅಲ್ವಾ, ಈಗ ಹೊಸ ಜಾಗಕ್ಕೆ ಬಂದಮೇಲೆ ಕಸ್ಟಮರ್ನ ನಾವು ಕೂಡ ಅಟ್ರ್ಯಾಕ್ಟ್ ಮಾಡಬೇಕು. ಯಾವ ರೀತಿ ಅಂತಂದರೆ, ನಾವು ಸ್ವಲ್ಪ ಚೆನ್ನಾಗಿ ಡಿಸೈನಾಗಿ ಬ್ಲೌಸೆಲ್ಲ ಹಾಕ್ಕೊಂಡಾಗ ಹೊರಗಡೆ ಎಲ್ಲ ಓಡಾಡುವಾಗ ನೋಡ್ತಾರೆ, ಕೇಳ್ತಾರೆ, ಇಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಮತ್ತು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಅಂದರೆ ಅವ್ರಿಗೊಂಥರ ಇಷ್ಟ ಆಗುತ್ತೆ. ಆ ಕಾರಣದಿಂದ ಈಗ ಒಂದು ಸ್ವಲ್ಪ ಸಿಂಪಲಾಗಾದ್ರೂ ಒಂದೊಂದು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂಥೇಳಿ ಈಗಿದು ಫಸ್ಟ್ ಬ್ಲೌಸ್ ಈ ಥರ ಪಫ್ ಸ್ಲೀವ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಸುಮಾರು ನನಗೇನು ಅಷ್ಟೊಂದು ಈ ಥರ ಎಲ್ಲ ಸ್ಟಿಚ್ ಮಾಡ್ಕೊಳ್ತಾ ಇರಲಿಲ್ಲ. ನಾರ್ಮಲ್ ಉದ್ದ ಸ್ಲೀವ್ ಇಟ್ಕೊಂಡು ರೌಂಡ್ ಡೀಪ್ ಯು ನೆಕ್ ಒಂದು ಇಟ್ಕೊಳ್ತಾ ಇದೆ ಅಷ್ಟೇ. ಈಗೀಗ ಸ್ವಲ್ಪ ಕ್ಲೋಸ್ ನೆಕ್ ಒಂದು ತುಂಬ ಇಷ್ಟ ಆಗ್ತಾ ಇದೆ. ಹಾಗಾಗಿ ಒಂದು 4-5 ಬ್ಲೌಸ್ ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 2 ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿದೆ, ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ಒಟ್ಟಿಗೆ ಗೌರಿ ಹಬ್ಬಕ್ಕೆ ಎಷ್ಟು ಬ್ಲೌಸ್ನ ಹೊಲ್ದಿದ್ದೀನಿ, ಎಷ್ಟು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅದು ಪೂರ್ತಿ ನಿಮಗೆ ಹೇಳ್ತೀನಿ. ನೆನ್ನೆ ಸೀರೆನೂ ನೀವು ನೋಡಿದ್ರೆ ಗೌರಿ ಹಬ್ಬದ ದಿನ ಯಾವ ಸ್ಯಾರಿ ಹಾಕ್ಕೊಂಡಿದ್ದೆ ಮತ್ತು ಆ ಬ್ಲೌಸೆಲ್ಲ ನಿಮಗೆ ತೋರಿಸಿದ್ದೆ. ಇವತ್ತು ನೋಡಿ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ ಸೀರೆನೇ, ರೇಟ್ ಕೂಡ ಏನು ಜಾಸ್ತಿ ಇಲ್ಲ. ಈ ವರ್ಷ ವೈಭವಲಕ್ಷ್ಮಿ ಪೂಜೆಗೆ ನಾನು ಈ ಸೀರೆನ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. 3 ಕಲರ್ ಇರುವಂಥ ಸೀರೆ ಮತ್ತು ಬ್ಲೌಸ್ನ ಬೋಟ್ನೆಕ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನಗೆ ಪರ್ಫೆಕ್ಟ್ ಆಗಿದೆ. ಮತ್ತು ಇತ್ತೀಚೆಗೆ ಈ ಥರ ಕ್ಲೋಸ್ ನೆಕ್ ಬ್ಲೌಸ್ಗಳು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರನೇ ಸ್ಟಿಚ್ ಮಾಡಿದ್ದೀನಿ. ಈ ಸ್ಯಾರಿಗೆ ಸೂಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಸ್ಯಾರಿ ಫುಲ್ ಇರೋ ಫೋಟೋ ಕೂಡ ಹಾಕಿದ್ದೀನಿ ನೋಡಿ. ಗೌರಿ ಗಣೇಶ ಹಬ್ಬಕ್ಕೆ ಮನೆಯಲ್ಲೇ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಈ ಸಲ ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟು ಅಮೌಂಟ್ ಅರ್ನಿಂಗ್ಸ್ ಆಗಿದೆ, ಮತ್ತು ಯಾವ್ಯಾವ ಬ್ಲೌಸ್ಗೆ ಎಷ್ಟು ದುಡ್ಡು ತೊಗೊಂಡಿದ್ದೀನಿ, ಎಷ್ಟು ಡಿಸೈನ್ ಬ್ಲೌಸು, ಎಷ್ಟು ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಪ್ರತಿಯೊಂದು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲದೆ ಸಿಂಪಲಾಗಿ ಮಧುಬಾಲ ಡಿಸೈನ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಸಿಂಪಲಾಗಿ ಬಿಗಿನರ್ಸು ಕೂಡ ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಇವಾಗ.
ನಮ್ಮ ಹಳೆ ಕಸ್ಟಮರು ಜೊತೆಗೆ ಹೊಸ ಕಸ್ಟಮರು ಗೌರಿ ಗಣೇಶ ಹಬ್ಬಕ್ಕೆ ಇಷ್ಟೆಲ್ಲ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಹಳೆಯ ಕಸ್ಟಮರ್ದು. ಒಬ್ಬರೇ 8 ಬ್ಲೌಸ್ನ ಕಳಿಸಿದ್ರು. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಿಸಿದ್ದು. ಆಗ ನನಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಗೌರಿ ಹಬ್ಬಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಸ್ಟಿಚ್ ಮಾಡಿದ್ದೀನಿ. ಇಷ್ಟು ಕೂಡ ಪ್ಲೈನ್ ಬ್ಲೌಸೇನೆ, ಅಂದರೆ ಲೈನಿಂಗ್ ಬ್ಲೌಸು, ಡಿಸೈನ್ ಏನೂ ಇಲ್ಲ. ಸುಮ್ಮನೆ ಹಾಗೆ ನಾರ್ಮಲ್ ಅವರು ಡೈಲಿ ವೇರ್ ಥರ ಅಥವಾ ಕೆಲಸಗಳಿಗೆ ಹಾಕ್ಕೊಂಡು ಹೋಗೋ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನಾರ್ಮಲ್ ಆಗೇ ಸ್ಟಿಚ್ ಮಾಡಿರೋದು. ಎಲ್ಲ ಕೂಡ ಲೈನಿಂಗ್ ಬ್ಲೌಸೇನೆ. ಒಟ್ಟು 8 ಬ್ಲೌಸ್ ಇದೆ. ಎಲ್ಲ ಒಂದೇ ಥರನೇ. ಒಂದು 3 ಬ್ಲೌಸಿಗೆ ಮಾತ್ರ ನೆಕ್ ಡಿಸೈನ್ ಚೇಂಜ್ ಮಾಡಿದ್ದೀನಿ. 3 ಬ್ಲೌಸ್ಗೆ ಡೈಮಂಡ್ ಶೇಪು, ಇನ್ನೊಂದು 2 ಬ್ಲೌಸ್ಗೆ ಡೀಪ್ ಯು ಇಟ್ಟಿದ್ದೀನಿ, ಇನ್ನು 3 ಬ್ಲೌಸ್ಗೆ ಸ್ಕ್ವಯರ್ ನೆಕ್ ಇಟ್ಟಿದ್ದೀನಿ. ಈ ಥರ ಒಬ್ಬರದೇ ಸ್ಟಿಚ್ ಮಾಡಿರೋದು. ಈಗ ನಾನಿಲ್ಲಿ ಎಲ್ಲನೂ ಕೂಡ ಸಪ್ರೇಟ್ ಮಾಡಿಕೊಂಡು ಅವ್ರವ್ರದ್ದು ಸ್ಯಾರಿ, ಬ್ಲೌಸು, ಅಳತೆ ಬ್ಲೌಸು ಎಲ್ಲನೂ ಒಂದೊಂದು ಕವರ್ನಲ್ಲಿ ಹಾಕಿ ಹೆಸರು ಬರೆದು ಸಪ್ರೇಟ್ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ಸಾಫ್ಟ್ ಸಿಲ್ಕ್ ಬ್ಲೌಸು. ಇದು ಕೂಡ ನಮ್ಮ ಹಳೆಯ ಕಸ್ಟಮರ್ದು. ಅವರು 5 ಸ್ಯಾರಿ ಬ್ಲೌಸ್ನ ಕೊಟ್ಟು ಕಳಿಸಿದ್ರು. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಸ್ಟಿಚ್ ಮಾಡಿ ಕಳಿಸ್ಬೇಕಾಗಿತ್ತು, ಬಟ್ ಆಗ ಆಗಲಿಲ್ಲ. ಇವಾಗ ಸ್ಟಿಚ್ ಮಾಡಿ ಕಳಿಸ್ತಾ ಇದ್ದೀನಿ. ಇದಕ್ಕೆ ಸಿಂಪಲಾಗಿ ಒಂದು ಸಣ್ಣದಾಗಿರುವಂಥ ಗೋಲ್ಡ್ ಲೇಸನ್ನು ಕೊಟ್ಟಿದ್ದೀನಿ ಮೆರೂನ್ ಕಲರ್ ಬ್ಲೌಸ್ಗೆ. ಆ ಗೋಲ್ಡ್ ಲೇಸನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಆ ಲೇಸ್ದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬ್ಲೌಸ್ ಡಾರ್ಕ್ ಇರೋದ್ರಿಂದ 2 ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಲೇಸು ಮತ್ತು ಬ್ಲೌಸ್ದು. ಇನ್ನೊಂದು ಕೂಡ ಕಾಟನ್ ಸ್ಯಾರಿ, ಅದಕ್ಕೆ ಸ್ಯಾರಿನಲ್ಲೇ ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಪೈಪಿಂಗ್ ಕೊಟ್ಟಿದ್ದೀನಿ. ಲೇಸು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ನೆಕ್ಗೆ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಸಿಂಪಲ್ ಸ್ಯಾರಿ ಬ್ಲೌಸು, ಇದನ್ನು ಹಾಗೆ ನಾರ್ಮಲಾಗಿ ಸ್ಟಿಚ್ ಮಾಡಿರೋದು. ಇನ್ನು 2 ಡಿಸೈನ್ ಬ್ಲೌಸು, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇದನ್ನೆಲ್ಲ ಕೂಡ ಸೀರೆ, ಬ್ಲೌಸು, ಅಳತೆ ಬ್ಲೌಸು ಎಲ್ಲನೂ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಇದು ಒಂದು ಸೆಟ್ಟು ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಡಿಸೈನ್ ಮಾಡಿರೋದು, ಆದರೆ ಕಾಂಟ್ರಾಸ್ಟ್ ಕಲರ್ಗಳಿರೋದ್ರಿಂದ ತುಂಬ ಚೆನ್ನಾಗಿ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಸಿಂಪಲಾಗಿ ಸ್ಟಿಚ್ ಮಾಡಿದ್ರು, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನನಗೂ ತುಂಬ ಇಷ್ಟ ಆಯಿತು. ಈ ಸ್ಲೀವ್ ಡಿಸೈನ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಸ್ಲೀವ್ನ ಕರ್ವ್ ಥರ ಕಟ್ ಮಾಡಿಕೊಂಡು ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದ್ರ ಕೆಳಗಡೆಗೆ ಒಂದು ಕರ್ವ್ ಡಿಸೈನ್ ಕವರ್ ಆಗೋದಕ್ಕೆ ಸ್ಯಾರಿನಲ್ಲೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಬ್ಯಾಕ್ ಸೈಡು ಪ್ಯಾಚ್ ವರ್ಕ್ ಏನಾದರೂ ಮಾಡಿ ಅಂತ ಹೇಳಿದರು. ಇನ್ನೂ ಸ್ವಲ್ಪ ಪೀಸ್ ಉಳಿದಿತ್ತು, ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಸ್ಲೀವ್ಗೆ ಆ ಥರ ಕೊಟ್ಟಿದ್ದೀನಿ. ಪಟ್ಟಿ ಥರ ಸ್ಟಿಚ್ ಮಾಡಿಕೊಂಡು ಕೆಳಗಡೆಯಿಂದ ಇಟ್ಟು ಹೊಲ್ದಿರೋದು. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂತು. ಮೇಲ್ಗಡೆ ಆ ಬೀಡ್ಸ್ಗಳನ್ನು ಕೂಡ ಕೈಯಲ್ಲೇ ಹೊಲ್ದಿದ್ದೀನಿ. ಮತ್ತು ಲೇಸ್ ಕೊಟ್ಟಿದ್ದೀನಿ. ಔಟ್ಸೈಡಿಂದ ಆ ಲೇಸ್ನ ಈ ರೀತಿ ಕವರ್ ಮಾಡಿದ್ದೀನಿ. ಇದು ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತಾರೆ, ಲೀಫ್ ನೆಕ್ ಅಂತ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ದೀನಿ, ಮತ್ತು ಅದರ ಸುತ್ತ ಲೇಸ್ ವರ್ಕ್ ಮಾಡಿದ್ದೀನಿ. ಈಗ ಫ್ರಂಟಲ್ಲಿ ನೀವು ನೋಡಿದ್ರಿ ಅಲ್ವಾ, ಈ ರೀತಿ ಕಟಿಂಗ್ ಇಲ್ಲದ ಹಾಗೆ ಲೇಸ್ನಲ್ಲೇ ಮಧುಬಾಲ ಡಿಸೈನ್ ಅಂತಲೇ ಹೇಳ್ಬೋದು. ಅದಿನ್ನೂ ಬೇರೆ ಥರ ಬರುತ್ತೆ, ಆದರೆ ಫ್ರಂಟಲ್ಲಿ ಈ ಡಿಸೈನ್ ತುಂಬ ಲುಕ್ಕಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಬಿಗಿನರ್ಸು ಕೂಡ ಈ ರೀತಿ ಟ್ರೈ ಮಾಡ್ಬೋದು, ಮತ್ತು ಎಲ್ಲರೂ ಕೂಡ ಹಾಕ್ಕೋಬೋದು. ಈ ಡಿಸೈನ್ ಅಷ್ಟು ಚೆನ್ನಾಗಿರುತ್ತೆ. ಈಗ ಇಲ್ಲಿ ಸ್ಯಾರಿ, ಬ್ಲೌಸು ರೆಡಿಯಾಗಿದೆ. ಇದನ್ನು ಕೂಡ ಒಂದು ಕವರ್ನಲ್ಲಿ ಹಾಕಿ ಅದ್ರ ಮೇಲ್ಗಡೆ ಹೆಸರು ಬರೆದು ಬಿಡ್ತೀನಿ. ಈ ಬ್ಲೌಸ್ಗೆ ನಾನು 600 ರೂಪಾಯಿ ತೊಗೊಂಡಿದ್ದೀನಿ. ಅಂದರೆ ಸ್ಯಾರಿ ಬ್ಲೌಸು 2 ಸೇರಿ ಜಿಗ್ಜ್ಯಾಗು ಫಾಲು ಈ ಬ್ಲೌಸ್ ಡಿಸೈನಿಗೆ 600 ರೂಪಾಯಿ ನಾನು ತೊಗೊಂಡಿದ್ದೀನಿ. ಮತ್ತು ಇದು ಇಲ್ಲಿ ನನ್ನ ಹೊಸ ಕಸ್ಟಮರ್ದು 2 ಸ್ಯಾರಿ ಬ್ಲೌಸ್ ಕೊಟ್ಟಿದ್ದಾರೆ. 2 ಸೀರೆ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಕಲರ್ ಕಾಂಬಿನೇಷನ್ನು. ಇದಕ್ಕೆ ವೈಟ್ ಕಲರ್ ಥ್ರೆಡ್ ಪೈಪಿಂಗ್ ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದಾಗ ಇದರಲ್ಲಿ ಗೋಲ್ಡ್ ಲೈನ್ಸು ಜಾಸ್ತಿ ಇದೆ ಮತ್ತು ವೈಟ್ ಬುಟ್ಟಾನು ಜಾಸ್ತಿ ಇದೆ. ಪೈಪಿಂಗ್ ಇಟ್ಟರೂ ಕೂಡ ಅದೇನು ಅಷ್ಟು ಎದ್ದು ಕಾಣಿಸಲ್ಲ. ಹಾಗಾಗಿ ಹಾಗೆ ನಾರ್ಮಲಾಗಿ ಸ್ಕ್ವಯರ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ನಾವು ನೋಡ್ಕೋಬೇಕು, ಯಾಕಂದರೆ ಏನೇ ಒಂದು ನಾವು ಡಿಸೈನ್ ಮಾಡಿದ್ರೂ ಅದು ಬ್ಲೌಸ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ಸೀರೆನೇ ಇಷ್ಟು ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸು ಸಿಂಪಲ್ಲಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸೆಟ್ಟು, ಇದೆಲ್ಲ ಒಂದೇ ಕಸ್ಟಮರ್ದು. ಮತ್ತು ಇದು ಕೂಡ ಅಷ್ಟೇ, ಪರ್ಪಲ್ ಮತ್ತು ಇದೊಂದು ವೈನ್ ಕಲರ್ ಕಾಂಬಿನೇಷನ್ ಇದೆ. ಈ ಬ್ಲೌಸೂ ಮೊದಲು ಸೀರೆ ನೋಡಿ, ಸೀರೆನೂ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಸಿಂಪಲ್ ಬಾರ್ಡ್ರು ಬುಟ್ಟ ಇರೋದು. ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಯಾವುದೇ ಥರ ನಾನು ಕಲರ್ ಇದು ಪ್ಯಾಚ್ ಮಾಡಲಿಲ್ಲ, ಯಾಕಂದರೆ ಇವಾಗ ಕಾಂಟ್ರಾಸ್ಟ್ ಬ್ಲೌಸ್ಗಳು ಹಾಕೋದ್ರಿಂದ ಬೇರೆ ಸೀರೆಗಳಿಗೂ ಈ ಬ್ಲೌಸ್ನ ಕಾಂಟ್ರಾಸ್ಟಾಗಿ ಹಾಕ್ಕೋಬೋದು. ಇದನ್ನು ಬೋಟ್ ನೆಕ್ ಡಿಸೈನಲ್ಲೇ ಸ್ಟಿಚ್ ಮಾಡಿದ್ದು. ಈ ಥರ ಡೋರಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ. ಈ ಥರ ಮಾಡಿದ್ದೀನಿ, ಚೆನ್ನಾಗಿದೆ.
ಓರ್ ಲೆಕ್ಕ ಕಳಿಸಿದ್ನಲ್ಲ ಅಲ್ಲಿ ಎಲ್ಲ ಒಂದು ಬ್ಲೌಸ್ನ ಫೋಲ್ಡ್ ಮಾಡಿ ಇಟ್ಟಿದಾಗ ಇದು ಸ್ವಲ್ಪ ಹಿಂಗೆ ಫೋಲ್ಡ್ ಆಗಿಬಿಟ್ಟಿದೆ. ಈ ಥರ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬೋಟ್ ನೆಕ್ ಕಟಿಂಗ್ ಮಾಡಿದ್ದು, ಫ್ರಂಟ್ ಓಪನ್ ಇಟ್ಟಿರೋದು, ಬ್ಯಾಕ್ ಸೈಡು ಡೈಮಂಡ್ ಶೇಪ್ ನೆಕ್ ಇಟ್ಟು ಈ ಥರ ಟ್ಯಾಗ್ ಇಟ್ಟಿದ್ದೀನಿ. ಸ್ಲೀವಿಗೆ ಮಾತ್ರ ಗೋಲ್ಡನ್ ಪೈಪಿಂಗ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡು ಕೊಡ್ಬೋದಾಗಿತ್ತು, ಬಟ್ ಇದು ಕ್ಲಾತ್ ಸ್ವಲ್ಪನೇ ಇದ್ದಿದ್ದು. ಮತ್ತು ಈ ಬುಟ್ಟಗೆ ಮ್ಯಾಚ್ ಆಗೋ ಥರ ಇರಬೇಕು. ಕೆಲವು ಸಲ ಈ ಗೋಲ್ಡನ್ನು ಬುಟ್ಟಾಸ್ ಆಗಲಿ ಅಥವಾ ನಮ್ಮ ಹತ್ರ ಇರೋ ಕ್ಲಾತ್ ಆಗಲಿ ಲೈಟು ಡಾರ್ಕ್ ಇರುತ್ತೆ, ಇದಕ್ಕೆ ಮ್ಯಾಚ್ ಆಗೋ ಥರ ಇರಬೇಕು. ಸ್ವಲ್ಪನೇ ಇದ್ದಿದ್ದರಿಂದ ಸ್ಲೀವಿಗೆ ಮಾತ್ರ ಕೊಟ್ಟಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಮತ್ತು ಫ್ರಂಟಲ್ಲೂ ಅಷ್ಟೇ ಡೈಮಂಡ್ ಶೇಪೇ ನೆಕ್ ಇಟ್ಟಿದ್ದೀನಿ. ಈ ಥರ ಇದು ಒಂದು ಸೆಟ್. ಇದೆರಡು ಸ್ಯಾರಿ ಬ್ಲೌಸು ಒಂದೇ ಕಸ್ಟಮರ್ದು. ಇದು ಇಲ್ಲಿರೋರ್ದು, ನನ್ನ ಹೊಸ ಕಸ್ಟಮರ್. ಇದು ಮಾತ್ರ ನನ್ನದೇ ಸ್ಯಾರಿ ಬ್ಲೌಸು. ಈಗ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನು ಎಮ್ಮಿಂಗು ಓವರ್ಲಕ್ಕೆಲ್ಲ ಏನೂ ಮಾಡಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನಮ್ಮದೇ ಸೀರೆ ಆಗಿರೋದ್ರಿಂದ ನೈಟಲ್ಲಾದರೂ ಕೂತ್ಕೊಂಡು ಮಾಡ್ಕೋಬೋದು. ಈ ಸ್ಯಾರಿ ಇದು ರಾಖಿ ಹಬ್ಬದಲ್ಲಿ ಅಣ್ಣ ಕೊಡಿಸಿರೋಂಥ ಸೀರೆ, ಗ್ರೀನ್ ಸ್ಯಾರಿ. ಡೀಪ್ ಯೂನೆಕ್ ಇಟ್ಟಿದ್ದೀನಿ. ಮತ್ತು ಈ ತುಂಬ ದಿನ ಆಗಿತ್ತು, ಒಂದು ಪಫ್ ಸ್ಲೀವೇ ಸ್ಟಿಚ್ ಮಾಡೋಣ ಅಂಥೇಳಿ ಈ ಥರ ಮಾಡಿದ್ದೀನಿ. ಈ ಬಫ್ ಹೇಗೆ ಅಂದರೆ ಹಿಂಗೆ ಹುಬ್ಕೊಂಡು ಕುತ್ಕೊಳ್ಳೋದಿಲ್ಲ, ಹೀಗೆ ಸ್ಟ್ರೈಟಾಗೇ ಇರುತ್ತೆ, ಆ ಥರ ಸ್ಟಿಚ್ ಮಾಡಿರೋದು. ಮತ್ತು ಶೋಲ್ಡರ್ ಚಿಕ್ಕದಾಗಿಟ್ಟಿರೋದು, 1.5 ಇಂಚ್ ಬರುತ್ತೆ ಶೋಲ್ಡರ್, ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿ ಶೋಲ್ಡರ್ ಇಟ್ಟು ಸ್ವಲ್ಪ ಡೀಪ್ ಯೂನೆಕ್ ಇಟ್ಟು ಟ್ಯಾಗ್ ಇಟ್ಟಿದ್ದೀನಿ. ಮತ್ತು ಸ್ಲೀವ್ ಈ ಥರ ಬಫ್ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಉದ್ದ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಬಟ್ಟೆ ತುಂಬ ಕಡಿಮೆ ಇತ್ತು, ಹಾಗಾಗಿ ಇಷ್ಟೇ ತೊಗೊಂಡಿದ್ದೀನಿ. 7 ಇಂಚ್ ಏನೋ ಇಟ್ಟಿದ್ದೀನಿ, ಇನ್ನು ಫಿನಿಶಿಂಗ್ ಆಗಬೇಕು. ಇದು ನನ್ನ ಗೌರಿ ಹಬ್ಬಕ್ಕೆ ಉಟ್ಕೋಬೇಕು ಆ್ಯಕ್ಚುಲಿ, ಆದರೆ ಗಣೇಶ ಹಬ್ಬಕ್ಕೆ ಉಟ್ಕೊಳ್ತೀನಿ ಸ್ಯಾರಿ. ಇದು ನಂದು ಇನ್ನೊಂದು ಸೀರೆ. ಇದು ವೈಭವಲಕ್ಷ್ಮಿ ಪೂಜೆಗೆ ಇಟ್ಟಿದ್ದಿದ್ದು ಸೀರೆ, ಇನ್ನೂ ಉಟ್ಕೊಂಡೇ ಇಲ್ಲ. ಇದನ್ನು ಗೌರಿ ಹಬ್ಬದ ದಿನ ಉಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇನ್ನೂ ಎಮ್ಮಿಂಗ್ ಮಾಡಬೇಕು. ಇದು ನಾನು ಬೋಟ್ ನೆಕ್ ಥರನೇ ಇಟ್ಕೊಂಡಿದ್ದೀನಿ. ಇತ್ತೀಚೆಗೆ ನನಗೆ ಸ್ವಲ್ಪ ಕ್ಲೋಸ್ ನೆಕ್ ಥರ ಇರೋ ಬ್ಲೌಸ್ಗಳೇ ಇಷ್ಟ ಆಗ್ತಾಯಿದೆ. ಸುಮಾರು ಬ್ಲೌಸ್ ಅದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ಗೂ ಕೂಡ ಅದೇ ಥರ ಸೂಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ಕ್ಲೋಸ್ ನೆಕ್ ಥರ, ಅಂದರೆ ಕಟಿಂಗ್ ಎಲ್ಲ ಬೋಟ್ ನೆಕ್ ಥರದ್ದೇ. ಡಮ್ಮಿ ಸ್ಟಿಚ್ ಹಾಕಿದ್ದೀನಿ, ಇನ್ನೂ ತೆಗೆದಿಲ್ಲ, ತೆಗಿಬೇಕು. ಈ ಥರ ಸಿಂಪಲ್ಲಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡಾಗ ತೋರಿಸ್ತೀನಿ ನಿಮಗೆ ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ. ಈಗ ಈ ಸಲ ನಾನು ಗೌರಿ ಗಣೇಶ ಹಬ್ಬಕ್ಕೆ ಸ್ಟಿಚ್ ಮಾಡಿರೋಂಥ ಅಷ್ಟೂ ಬ್ಲೌಸ್ಗಳನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವ ಬ್ಲೌಸ್ ತುಂಬ ಇಷ್ಟ ಆಯಿತು, ಯಾವ ಡಿಸೈನ್ ತುಂಬ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಈ ಬ್ಲೌಸ್ ಕೂಡ ನನ್ನ ಹಳೆ ಕಸ್ಟಮರ್ದೇ. ಈ ಥರ ಡಿಸೈನ್ ಇಟ್ಟಿದ್ದೀನಿ. ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಡೀಪ್ ಸ್ವಲ್ಪ ಅವ್ರು ಕಡಿಮೆನೇ ಹಾಕೋದು, ಆದರೆ ಎಲ್ಲ ಬ್ಲೌಸ್ಗೂ ಕೂಡ ಡಿಫ್ರೆಂಟಾಗಿ ಡಿಸೈನ್ ಇಡಬೇಕು ಅಂತ ಕೇಳ್ತಾರೆ, ಹಾಗಾಗಿ ಈ ಥರ ಡಿಸೈನ್ ಇಟ್ಟಿದ್ದೀನಿ. ಇವ್ರು ಸ್ವಲ್ಪ ಏಜ್ಡ್ ಪರ್ಸನ್ನೇ, ಆದರೂ ಕೂಡ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಬ್ಲೌಸ್ಗಳನ್ನ ಹಾಕ್ತಾರೆ. ನನಗೆ 15 ವರ್ಷದ ಕಸ್ಟಮರ್ ಇವರು, ತುಂಬಾ ಪರಿಚಯ ಇದ್ದಾರೆ. ಮತ್ತು ಅವ್ರಿಗೆ ಯಾವ ಥರ ಡಿಸೈನ್ಸ್ ಇಷ್ಟ ಆಗುತ್ತೆ, ಅವ್ರಿಗೆ ಯಾವ ಥರ ಡಿಸೈನ್ಸ್ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಡಿಸೈನ್ಸ್ ಅವ್ರಿಗೆ ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ಇದು ಕೂಡ ಅವ್ರದ್ದೇ ಬ್ಲೌಸು. ಸಿಂಪಲ್ಲಾಗಿ ಬ್ಲೌಸಲ್ಲೇ ಬಂದಿದ್ದಂಥ ಬಾರ್ಡರ್ನ ಕಟ್ ಮಾಡಿಕೊಂಡು ಡೈಮಂಡ್ ಶೇಪ್ ನೆಕ್ ಇಟ್ಟಿದ್ದೀನಿ. ಅದ್ರ ಸುತ್ತ ಬಾರ್ಡರ್ ಕೊಟ್ಟು
ಸ್ಯಾರಿ ಕಲರ್ದು ಲೇಸನ್ನು ಡಬಲ್ ಸೈಡು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾವು ಹಾಕೋ ಸ್ಟಿಚ್ ಕೂಡ ಕವರ್ ಆಗಿಬಿಡುತ್ತೆ. ಸ್ಲೀವ್ಗೂ ಕೂಡ ಒಂದು ಲೈನ್ ಲೇಸನ್ನು ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಒಂದು ಲೈನ್ ಹಾಗೆ ತೊಗೊಂಡಿದ್ದೀನಿ. ರೈಟ್ ಸೈಡು ಸೆರ್ಗ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿ ಅವ್ರದ್ದು ಇನ್ನೂ 2 ಬ್ಲೌಸ್ನ ರೆಡಿ ಮಾಡಿಕೊಟ್ಟಿದ್ದೀನಿ. ಈಗೆಲ್ಲನೂ ಕೂಡ ಪ್ಯಾಕ್ ಮಾಡಿ ಕವರ್ಗಳ ಮೇಲೆ ಅವ್ರವ್ರ ಹೆಸರು ಮತ್ತು ಅವ್ರದ್ದು ಅಮೌಂಟನ್ನು ಬರೆದಿದ್ದೀನಿ. ಒಳಗಡೆನೂ ಕೂಡ ಒಂದು ಸ್ಲಿಪ್ಪಲ್ಲಿ ಎಷ್ಟು ಸ್ಯಾರಿ ಇದೆ, ಎಷ್ಟು ಬ್ಲೌಸ್ ಇದೆ, ಮತ್ತು ಜಿಗ್ಜ್ಯಾಗು, ಫಾಲು, ಸ್ಯಾರಿ ಬ್ಲೌಸ್ಗಳಿಗೆಲ್ಲ ಎಷ್ಟೆಷ್ಟು ಅಮೌಂಟು ಎಲ್ಲನೂ ಕೂಡ ಈ ರೀತಿ ಅವ್ರವ್ರ ಹೆಸರಾಗಿ ಲೆಕ್ಕ ಎಲ್ಲ ಬರೆದು ಆ ಕವರ್ನಲ್ಲಿ ಇಟ್ಬಿಡ್ತೀನಿ. ಒಂದು ಫೋಟೋ ತೊಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿಬಿಡ್ತೀನಿ ಇಷ್ಟು ಅಮೌಂಟ್ ಆಗಿದೆ ಅಂತ. ಅವರು ಹಸ್ಬೆಂಡ್ ಹತ್ರ ಬಟ್ಟೆ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಅಮೌಂಟ್ ಕಳಿಸ್ತಾರೆ, ಇಲ್ಲ ಅಂದರೆ ಆನ್ಲೈನಲ್ಲಿ ಪೇ ಮಾಡ್ತಾರೆ. ಈ ರೀತಿ ಈಗ ಮನೆಯಿಂದನೇ ಸರ್ವಿಸನ್ನು ಶುರು ಮಾಡಿದ್ದೀನಿ. ಹೇಗೋ ಹಸ್ಬೆಂಡು ಪ್ರತಿದಿನ ಕೆಲಸದ ಮೇಲೆ ಆ ಕಡೆ ಓಡಾಡೋದ್ರಿಂದ ಅವ್ರ ಕೈಲಿ 1, 2 ಅಥವಾ 3 ಜನ ಕಸ್ಟಮರ್ದು ಬಟ್ಟೆಗಳನ್ನ ಕಳಿಸ್ತಾ ಇರ್ತೀನಿ. ಮತ್ತು ಅವ್ರು ಯಾರಾದರೂ ಸ್ಟಿಚಿಂಗ್ ಬಟ್ಟೆ ಕೊಟ್ಟರೆ ಅದನ್ನು ಕೂಡ ತೊಗೊಂಬಂದು ಕೊಡ್ತಾರೆ. ಏನೋ ಅವರು ಈ ರೀತಿ ಸ್ವಲ್ಪ ಹೆಲ್ಪ್ ಮಾಡ್ತಾರೋದ್ರಿಂದ ನನ್ನ ಸ್ಟಿಚಿಂಗ್ ಕೆಲಸ ಮನೆಯಲ್ಲೇ ಚೆನ್ನಾಗಿ ನಡೀತಾ ಇದೆ. ಇವತ್ತು ತೋರಿಸಿರುವಂಥ ಡಿಸೈನ್ ಬ್ಲೌಸ್ಗಳನ್ನ ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀವು ಟ್ರೈ ಮಾಡ್ತೀರಾ ಅಲ್ವಾ? ಹಾಕೊಂಡ್ಬಿಡಿ ಅಲ್ಲ, ಅದಾದ್ರ ಮೇಲೆ ಬರೆದಿದ್ದೀನಿ ಎಷ್ಟೆಷ್ಟು. ಹೆಂಗೋ ಇಟ್ಕೊಳ್ಳಿ ಹುಷಾರಾಗಿ ಅಷ್ಟು. ಇದೊಂದು ಕವರ್ ಇಟ್ಕೊಳ್ಳಿ. ಅದು ಹೇಮಾವತಿ ಅಂತ, ಅದೇ ಪ್ರತಿಮಾ ರಿಲೇಷನ್ ಹುಡುಗಿ ಬರ್ತಾಳೆ. ಇಲ್ಲೇ ಬರ್ದಿದ್ದೀನಿ, 2300 ರೂಪಾಯಿ ಕೊಡ್ತಾಳೆ. ಅವಳು ಕ್ಯಾಶೇ ಕೊಡ್ತೀನಿ ಅಂದವಳೆ. ಅದು ಇವ್ರದ್ದು, ನಮ್ಮ ಓನರ್ದು, ಜಾನ್ಸಿದು. ಆ ಸೀರೆ ಎತ್ಕೊಳಕ್ಕೆ ಹೋದಾಗ ಹಂಗೆ ಕರೆದ್ಬಿಟ್ಟು ಕೊಟ್ಬಿಡಿ, ಇಲ್ಲ ನೀವು ಅಲ್ಲಿ ಹೋದಾಗ ಹೇಳಿ, ನಾನು ಫೋನ್ ಮಾಡ್ತೀನಿ. ಇದು ಅವ್ರದ್ದು, ಪಟೇಗಾರ ಅವ್ರದ್ದು.